ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತ ಬೆಳಗಾವಿಯಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದ್ದು ಅಪಾಯದ ಮಟ್ಟವನ್ನ ಮೀರಿ ಮಾರ್ಕಂಡೇಯ ನದಿ ಹರಿತಾ ಇದೆ. ಅಂಬೇವಾಡಿ ಗ್ರಾಮದ 100 ಎಕರೆ ಜಮೀನು ಜಲಾವೃತಗೊಂಡಿದೆ. ಊರ ಹೊರವಲಯಕ್ಕೆ ಬಂದು ನಿಂತಿರುವಂತಹ ನದಿ ನೀರಿದು ಜಮೀನಿನಲ್ಲಿರುವಂತಹ ಮನೆಗಳನ್ನ ಸುತ್ತುವರೆದುಕೊಂಡು ಹೋಗಿದೆ ನೀರು. ಮೆಕ್ಕೆಜೋಳ, ಭತ್ತ, ಕಬ್ಬು ಸಂಪೂರ್ಣವಾಗಿ ಜಲಾವೃತವಾಗಿದ್ದು 100 ಎಕರೆ ಜಮೀನಿನಲ್ಲಿ ಹೊಕ್ಕಂತ ನದಿಯ ನೀರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂಬೇವಾಡಿ ಗ್ರಾಮದ ರೈತರು. ನಮ್ಮ ಪ್ರತಿನಿಧಿ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಸಹದೇವ್ ಮಾನಿ, ನೋಡೋಣ. ಮಾರ್ಕಂಡೇಯ ನದಿ ಅಬ್ಬರಕ್ಕೆ ಸದ್ಯ ಈಗ ಅಂಬೇವಾಡಿ ಗ್ರಾಮದ ಜನರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು, ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇರುವಂಥದ್ದು. ಈಗಾಗಲೇ ಮಾರ್ಕಂಡೇಯ ನದಿ ನೀರು ಅಂಬೇವಾಡಿ ಗ್ರಾಮವನ್ನು ಸುತ್ತುವರೆದಿರುವಂಥದ್ದು. ನಾನೀಗ ಅಂಬೇವಾಡಿ ಗ್ರಾಮದ ಹೊರವಲಯದಲ್ಲೇ ಇದ್ದೇನೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೇನೆ. ಇದು ಈಗೇನು ತೋರಿಸ್ತಾ ಇದ್ದೇನೆ, ಇದು ಯಾವುದೂ ಕೂಡ ನದಿಯ ಪ್ರದೇಶವಲ್ಲ, ಬದಲಿಗೆ ಇಲ್ಲಿ ಬೆಳೆಗಳನ್ನು ಬೆಳೆಯಲಾಗಿತ್ತು. ಇದೆಲ್ಲವೂ ಕೂಡ ಜಮೀನು. ಸದ್ಯ ಈಗ ಜಮೀನುಗಳು ಎಲ್ಲವೂ ಕೂಡ ಕಂಪ್ಲೀಟಾಗಿ ಮುಳುಗಡೆಯಾಗಿ ನದಿಯಂತಾಗಿ ಜಮೀನುಗಳು ಮಾರ್ಪಟ್ಟಿರುವಂಥದ್ದು. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡೋದಾದರೆ ಮೆಕ್ಕೆಜೋಳ ಆಗಿರ್ಬೋದು, ಆಲೂ ಆಗಿರ್ಬೋದು, ಅದರ ಜೊತೆಗೆ ಕಬ್ಬು ಆಗಿರ್ಬೋದು, ಎಲ್ಲವೂ ಕೂಡ ಕಂಪ್ಲೀಟಾಗಿ ಮುಳುಗಡೆ ಆಗಿರುವಂಥದ್ದು. ಆ ಭಾಗದಲ್ಲಿ ಏನು ಕಬ್ಬಿದೆ ಅದು ಅರ್ಧ ಭಾಗಶಃ ಮುಳುಗಡೆ ಆಗಿರುವಂಥದ್ದು. ಈ ಭಾಗದಲ್ಲಿ ಏನು ಭತ್ತ ಇತ್ತು, ಅದರ ಜೊತೆಗೆ ಮೆಕ್ಕೆಜೋಳ ಇತ್ತು, ಮೆಣಸಿನಕಾಯಿ ಇತ್ತು, ಆ ಬೆಳೆ ಕಂಪ್ಲೀಟಾಗಿ ಮುಳುಗಡೆಯಾಗಿ ಈಗ ಒಂದು ಹಂತದಲ್ಲಿ ಜಮೀನುಗಳೆಲ್ಲವೂ ನದಿಯಂತಾಗಿ ಮಾರ್ಪಟ್ಟಿರುವಂಥದ್ದು. ಇನ್ನೊಂದು ಭಾಗದಲ್ಲಿ ತೋರಿಸ್ತಾ ಇದ್ದೇನೆ. ಇದೇ ಒಂದು ಏನು ಗ್ರಾಮ ಕಾಣಿಸ್ತಾ ಇದೆ, ಅದು ಅಂಬೇವಾಡಿ ಗ್ರಾಮ, ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮದ ಸುತ್ತುವರೆದಿರುವಂಥ ಮಾರ್ಕಂಡೇಯ ನದಿ. ಈಗ ಗ್ರಾಮದ ಹೊರವಲಯದಲ್ಲಿರುವಂಥ ಮನೆಗಳಿಗೂ ಕೂಡ ಈಗ ನೀರು ನುಗ್ಗುವಂಥ ಆತಂಕ ಶುರುವಾಗಿರುವಂಥದ್ದು. ಸೊ ಈಗಾಗಲೇ ಗ್ರಾಮದ ಹೊರವಲಯಕ್ಕೂ ಕೂಡ ನದಿ ನೀರು ಎಂಟ್ರಿ ಆಗಿರುವಂಥದ್ದು. ಎಲ್ಲಿ ಕಣ್ಣು ಹಾಯಿಸ್ತೀರಿ ಆ ಭಾಗದಲ್ಲಿ ಎಲ್ಲ ಕಡೆ ಕೂಡ ಈಗಾಗಲೇ ನದಿಯ ನೀರು ನುಗ್ಗಿರುವಂಥದ್ದು. ಪ್ರತಿಯೊಂದು ಭಾಗದಲ್ಲೂ ಕೂಡ ನೀರು ನುಗ್ಗಿರುವಂಥ ಕಾರಣಕ್ಕಾಗಿ ಸದ್ಯ ಈಗ ಈ ಭಾಗದ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಸದ್ಯ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ನಾನು ಮಾತಾಡ್ತೇನೆ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ. ಸರಿಗೆ ಯಾವ್ಯಾವ ಬೆಳೆ ಮುಳುಗಿದಾವೆ? ಭತ್ತೆ ಜಾಸ್ತಿ ಇರ್ತಾವ್ರಿ ನದಿ ಕಡೆಯಿಂದ, ಮತ್ತು ಕಬ್ಬರಿ ಸರ್ ಎಲ್ಲ ಪೂರ್ತಿ ಮುಳುಗಿಬಿಟ್ಟಾವೆ ಎಲ್ಲ ಸರ್. ಇದಾಗಿದೆ, ಹಾನಿಯಾಗಿದೆ ಎಲ್ಲ ಸರ್. ಎಲ್ಲ ನೀರು ತುಂಬ್ಯಾರ, ಎಲ್ಲ ಬೆಳೆ ಹಾನಿಯಾಗಿದ್ದಾವೆ ಸರ್. ಎಷ್ಟು ದಿನ ಆಯ್ತು ನೀರು ಬಂದಿಗೆ? ಸರ್ 5 ದಿನ ಆಯ್ತು ಸರ್. ಮಾರ್ಕಂಡೇಯ ನದಿ ಹೊರಭಾಗದಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮ ಇದೆ ಅನ್ನುವಂಥದ್ದನ್ನು ತೋರಿಸ್ತೇನೆ. ಸೊ ಜಮೀನಿನಲ್ಲಿ ಏನು ಮನೆ ಮಾಡ್ಕೊಂಡಿದ್ರು ಆ ಮನೆ ಹಿಂಬದಿಯಲ್ಲೂ ಕೂಡ ಈಗಾಗಲೇ ನೀರು ಬಂದಿರುವಂಥದ್ದನ್ನು ನೀವೀಗ ಗಮನಿಸ್ಬೋದಾಗಿದೆ. ಮಾರ್ಕಂಡೇಯ ನದಿಯ ಎಫೆಕ್ಟ್ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಈ ದೃಶ್ಯಾವಳಿಗಳೇ ತೋರಿಸ್ತಾ ಇದ್ದೇನಲ್ಲ, ಇದೇ ಸಾಕ್ಷಿ ಆಗುತ್ತೆ. ಇದೇ ರೀತಿ ಮಳೆ ಮುಂದುವರೆದಿದ್ದೇ ಆದರೆ ಬಹುತೇಕ ಆ ಮನೆಗಳಿಗೂ ಕೂಡ ಈಗಾಗಲೇ ನೀರು ನುಗ್ಗುವಂಥದ್ದು. ಇನ್ನೊಂದು ಭಾಗದಲ್ಲಿ ನೋಡ್ಬೋದಾಗಿದೆ, ಇದು ಯಾವುದೂ ಕೂಡ ನದಿಯ ಪ್ರದೇಶವಲ್ಲ, ಬದಲಿಗೆ ಜಮೀನುಗಳು. ಇವೆಲ್ಲವೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬಂದು ಜಮೀನಿನಲ್ಲಿ ನಿಂತಿದ್ದೆ ಆದರೆ ಸೊ ಬಹುತೇಕ ಒಂದು ಹಂತದಲ್ಲಿ ಬೆಳೆಗಳಷ್ಟೇ ಕೊಚ್ಕೊಂಡು ಹೋಗೋದಷ್ಟೇ ಅಲ್ಲದೆ ಜಮೀನುಗಳಿಗೂ ಕೂಡ ಭಾಳಷ್ಟು ಹಾನಿಯಾಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಬೆಳಗಾವಿ ನಗರ ಸೇರಿದಂತೆ ಬೆಳಗಾವಿಯ ಹೊರವಲಯದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಮಾರ್ಕಂಡೇಯ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಅದರ ಜೊತೆಗೆ ಅಂಬೇವಾಡಿ ಗ್ರಾಮದ ಸುತ್ತಲೂ ಕೂಡ ಈಗಾಗಲೇ ನದಿ ಸುತ್ತುವರೆದಿರುವಂಥದ್ದು. ಅದರ ಜೊತೆಗೆ ಬೆಳೆಗಳನ್ನು ಕೂಡ ಈಗ ಕಂಪ್ಲೀಟಾಗಿ ಮುಳುಗಡೆಯಾಗಿ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.